ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ 7th ಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಶುಕ್ರವಾರ, ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಬಂದಿದೆ. ಸೊ ಇವತ್ತು ನಾನು ವ್ಲಾಗ್ ಇದರಲ್ಲಿ ನಾನು ಯಾವ ಥರ ಬೆಳಗ್ಗೆ ಎದ್ದು ಪೂಜೆನ ನಾನು ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು 6 ಗಂಟೆ ಒಳಗಡೆ ಪೂಜೆನ ಮುಗಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನಾನು ಬೇಗ ಎದ್ದಿದ್ದೀನಿ 4 ಗಂಟೆಯಲ್ಲಿ. ಸೊ ಆದಷ್ಟು ಸ್ವಲ್ಪ ನನ್ನ ಮಗ ಬೇಗ ಎದ್ದೊಳೋದ್ರಲ್ಲಿ ನಾನು ಕೆಲಸನ ಮುಗಿಸ್ಕೋಬೇಕು. ಅದಾದಮೇಲೆ ನಾನೇನಾದರೂ 6 o'clock ಆ ಥರ ಎದ್ಬಿಟ್ರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಈವನ್ ಪೂಜೆ ಕೂಡ ಬೆಳಗ್ಗೆ ಆಗೋಲ್ಲ. ಸೊ ಬೇರೆ ಡೇನಲ್ಲಿ ಸ್ವಲ್ಪ ಲೇಟಾಗಿ ನಾನು ಎದ್ದೇಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಸೊ 6 o'clock ಎದ್ದರೆ ನನಗೆ ಬೇಗ ಕೆಲಸನೇ ಆಗುತ್ತೆ. ಬಟ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಹೊಸ್ಲೆಲ್ಲ ಬೆಳೆದು, ಸೊ ನಾನು ಇಲ್ಲಿ ಹೊಸ್ಲಿಗೆ ಅರಿಶಿನ ಹಚ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಕಂಪಲ್ಸರಿ ಈ ಥರ ಹಚ್ತಾರೆ. ಸೊ ಅದ್ರ ಜೊತೆ ಇದನ್ನ ಸ್ವಲ್ಪ ಅರಿಶಿನಕ್ಕೆ ಸ್ವಲ್ಪ ಉಪ್ಪು ಹಚ್ಚಿ ನಾವು ಹೊಸ್ಲಿಗೆ ಹಚ್ಚಿದರೆ ನೆಗೆಟಿವ್ ಎನರ್ಜಿ ಎಂಟರ್ ಆಗಲ್ಲ ಅನ್ನೋದು ಒಂದು ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಸ್ವಲ್ಪ ಉಪ್ಪನ್ನ ಅರಿಶಿನಕ್ಕೆ ಬೆರೆಸಿ ಹೊಸ್ಲನ್ನ ಪ್ರತಿದಿನವೂ ನಾನು ಹಚ್ತೀನಿ. ಸೊ ನನಗೆ ಒಂಥರ ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಅಥವಾ ಈ ಥರ ಎಲ್ಲ ನನಗೆ ಮಾಡೋದಂದರೆ ತುಂಬ ಇಷ್ಟ. ಆ್ಯಂಡ್ ಇನ್ನೊಂದು ಸ್ವಲ್ಪ ಇವಾಗ ಆಗ್ತಾಯಿಲ್ಲ, ಬಿಕಾಸ್ ನನ್ನ ಮಗ ಇರೋದ್ರಿಂದ ನನಗೆ ನಿದ್ದೆ ಇಲ್ಲ. ನೈಟ್ ಟೈಮ್ ಫೀಡಿಂಗ್ ಮಾಡೋದ್ರಿಂದ ಸ್ವಲ್ಪ ನಿದ್ದೆ ಆಗ್ತಾ ಇರೋ ಕಾರಣ ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ. ಈ ಥರ ಸ್ಪೆಷಲ್ ಡೇ ಇದ್ದರೆ ಕಂಪಲ್ಸರಿ ನಾನು ಎದ್ದು ಪೂಜೆ ಮಾಡೇ ಮಾಡ್ತೀನಿ. ಆಗಿಲ್ಲ ಅಂದರೆ ಒಂಥರ ಮನೆ ಚೆನ್ನಾಗಿ ಕಾಣಲ್ಲ. ಆದಷ್ಟು ಬೇಗ ಒಲೆನ ನಾನು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ತೀನಿ. ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಇದ್ದರೆ ಒಂಥರ ನೋಡೋಕ್ಕೆ ಒಂಥರ ಚಂದ ಲಕ್ಷಣ. ಆ್ಯಂಡ್ ಬೇರೆಯವ್ರಿಗೂ ಕೂಡ ಒಂಥರ ಮನೆಯಲ್ಲಿ ಸಮಾಧಾನ ಅನ್ನೋದಿರ್ತೈತಿ. ಮಕ್ಕಳಿಗೆ ಕೂಡ ಒಂಥರ ಕ್ಲೀನ್ನೆಸ್ ಇದ್ದರೆ ಅವ್ರಿಗೂ ಒಂಥರ ಚಂದ. ನೆಕ್ಸ್ಟು ಆದಷ್ಟು ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಬೇಕು. ಸೊ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನನಗೆ ಟೈಮ್ ಬಂದುಬಿಟ್ಟು 5 o'clock ಆಗೋಯಿತು. ಸೊ ಬೇಗ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ನಾನು ಉಪ್ಪಿನ ದೀಪದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ಇಲ್ಲಿ ನಾನು ತೋರಿಸಿರೋದು ರೀತಿ ನಾನು ಯಾವ ಥರ ಮಾಡ್ತೀನಿ ಇಲ್ಲಿ ಉಪ್ಪಿನ ದೀಪ ಅಂತ ಅಂದರೆ, ಸೊ ನಾವು ಯಾವ ಜಾಗದಲ್ಲಿ ಉಪ್ಪಿನ ದೀಪ ಹಚ್ತೀವೋ ಆ ಜಾಗದಲ್ಲಿ ನಾವು ಈ ಥರ ಅರಿಶಿನ ಹಚ್ಕೋಬೇಕು. ಸೊ ಅರಿಶಿನ ಅನ್ನೋದು ಒಂದು ಒಳ್ಳೆಯ ಶ್ರೇಷ್ಠ. ಸೊ ಹಾಗಾಗಿ ಅದನ್ನ ಎಲ್ಲರೂ ಕಂಪಲ್ಸರಿ ಅರಿಶಿನ ಇಡಲೇಬೇಕು ಅಲ್ಲಿ. ಆ್ಯಂಡ್ ಈ ಥರ ಒಂದು ರಂಗೋಲಿ ಹಾಕ್ಕೊಂಡು ಇದಕ್ಕೆ ನಾವು ಅರಿಶಿನ ಮತ್ತು ಕುಂಕುಮನ ಹಚ್ಕೋಬೇಕು. ಸೊ ಈ ಥರ ನಾನು ಪ್ರತಿದಿನವೂ ನಾನು ಉಪ್ಪಿನ ದೀಪ ಹಚ್ತೀನಿ. ಸೊ ಕಂಪಲ್ಸರಿ ನಾನು ಉಪ್ಪಿನ ದೀಪ ಪ್ರತಿದಿನ ಹಚ್ತೀನಿ. ಸೊ ಇವಾಗ ನಾನು ತೋರಿಸಿರೋದ್ರಲ್ಲಿ ದೊಡ್ಡದು ಒಂದು ದೀಪ ತೊಗೋಬೇಕು. ಅದಕ್ಕೆ ನಾವು ಸುತ್ತ ಒಳಗಡೆ ಮತ್ತು ಹೊರಗಡೆ ಎಲ್ಲ ಅರಿಶಿನ ಹಚ್ಕೊಂಡು ಅದ್ರ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಒಂದು ಸ್ವಲ್ಪ ಉಪ್ಪು ಹಾಕಿ ತುಂಬಬೇಕು. ಉಪ್ಪು ಫುಲ್ಲು ತುಂಬಬೇಕು. ಅದ್ರ ಮೇಲೆ ಒಂದು ತಟ್ಟೆ ಇಟ್ಟಿದ್ದೀನಿ, ಯಾಕಂದರೆ ದೀಪ ಹಚ್ಚಬೇಕು ಅಲ್ವಾ. ಸೊ ಹಾಗಾಗಿ ಅಲ್ಲಿ ಎಣ್ಣೆ ಕೆಳಗಡೆ ಬೀಳಬಾರ್ದು ಅಂತ ಸೊ ಅಲ್ಲಿ ಚಿಕ್ಕ ತಟ್ಟೆ ಇಟ್ಟು ಅದಕ್ಕೆ ನಾನು ದೀಪ ಇಟ್ಟಿದ್ದೀನಿ. ನಾನು ಇಲ್ಲಿ ದೇವ್ರ ಕೋಣೆಯಲ್ಲಿ ಯಾವಾಗಲೂ ನಾನು ಈ ಒಂದು ಚಿಕ್ಕ ತಟ್ಟೆಯಲ್ಲಿ ತಾಯಿ ಲಕ್ಷ್ಮಿಗೆ ಪ್ರಿಯವಾದದ್ದು ಕೆಲವೊಂದು ಸಾಮಾನುಗಳನ್ನ ನಾನು ಇದರಲ್ಲಿ ಇಟ್ಟಿದ್ದೀನಿ. ತುಂಬ ಒಳ್ಳೆಯದು ಈ ಥರ ಇಟ್ಟು ಪೂಜೆ ಮಾಡೋದ್ರಿಂದ. ಸೊ ಇಷ್ಟು. ನೆಕ್ಸ್ಟ್ ಇದಕ್ಕೆ ಬಂದು ನಾವು ಆದಷ್ಟು ನಾವು ಇದಕ್ಕೆ ಕೆಂಪು ಹೂನ ನಾವು ಬಳಸಬೇಕು. ಸೊ ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಕೆಂಪು ಇದ್ದೇ ಇರುತ್ತೆ, ಅಂದರೆ ಗುಲಾಬಿ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಇಟ್ಟು ಆದಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಂಪು ಹೂನಿಂದ ನಾವು ಅಲಂಕಾರ ಮಾಡಬೇಕು. ಆ್ಯಂಡ್ ತುಪ್ಪದಿಂದ ಇದ್ದರೆ ತುಪ್ಪ ಹಾಕಿ ಹಚ್ಬೋದು, ಇಲ್ಲ ಎಣ್ಣೆ ಇದ್ದರೆ ಎಣ್ಣೆ ಆದರೂ ಹಚ್ಬೋದು, ಯಾವುದಾದ್ರೂ ಓಕೆ. ಆ್ಯಂಡ್ 2 ಬತ್ತಿನ ನೀವು ಇಡಬೇಕಾಗುತ್ತೆ. ಸಿಂಗಲ್ ಬತ್ತಿ ಯಾವುದೇ ಕಾರಣಕ್ಕೂ ಇಡಬಾರ್ದು. 2 ಬತ್ತಿನ ನಾವು ಇದಕ್ಕೆ ಹಚ್ಚಬೇಕು. ನಿಮ್ಮ ಕೈಲಾದಷ್ಟು ಕೆಂಪು ಹೂವಿನಿಂದ ನೀವು ಅಲಂಕಾರನ ಮಾಡಿದರೆ ಚಂದ. ಲಕ್ಷ್ಮಿಗೆ ಅಲಂಕಾರ ಪ್ರಿಯ ಆಗಿರೋದ್ರಿಂದ ನಾವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೀವೋ ಅಷ್ಟು ತಾಯಿ ಲಕ್ಷ್ಮಿಗೆ ಖುಷಿ ಆಗುತ್ತೆ. ಸೊ ಈ ಥರ ನಾನು ಪ್ರತಿದಿನವೂ ಉಪ್ಪಿನ ದೀಪಕ್ಕೆ ನಾನು ಅಲಂಕಾರ ಮಾಡಿ ನಾನು ದೀಪ ಹಚ್ತೀನಿ. ಸೊ ಪ್ರತಿಯೊಂದು ವ್ಲಾಗಲ್ಲೂ ನೀವು ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇದೇ ಥರ ನಾನು ಅಲಂಕಾರ ಮಾಡಿರ್ತೀನಿ. ತಾಯಿ ಲಕ್ಷ್ಮಿಗೆ ಬೆಲ್ಲ ಅಂದರೆ ತುಂಬ ಇಷ್ಟ. ಸೊ ಪೂಜೆಗೆ ನಾವು ನೈವೇದ್ಯಕ್ಕೆ ನೀವು ಏನಾದರೂ ಮಾಡ್ಬೋದು. ಸೊ ನಾನು ಬೆಲ್ಲ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಪೂಜೆನ ನಾನು ಮುಗಿಸ್ತೀನಿ ಇವಾಗ. ಸೊ ನಾವು
ಆ ದೀಪಕ್ಕೆ ನಾವು ಆದಷ್ಟು ದೀಪ ಹಚ್ಚಿದ ಮೇಲೆ ಸಪ್ರೇಟ್ ನಾವು ಪೂಜೆ ಮಾಡಿ ನೆಕ್ಸ್ಟ್ ಇದಕ್ಕೂ ಕೂಡ ನಾವು ಮಂಗಳಾರತಿನ ನಾವು ಕಂಪಲ್ಸರಿ ಮಂಗಳಾರತಿ ಮಾಡಬೇಕು ಆ್ಯಂಡ್ ನೈವೇದ್ಯ ಮಾಡಬೇಕು. ಸೊ ದೇವ್ರ ಫೋಟೋಗೆ ಹೆಂಗೆ ಮಾಡ್ತೀವೋ ನಾವು ಅದೇ ಥರ ಈ ದೀಪಕ್ಕೂ ಕೂಡ ನಾವು ಎಲ್ಲನೂ ಮಾಡಬೇಕು. ಸೊ ಇವತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ನಾನು ಹೊಸ್ಲಿಗೂ ಕೂಡ ನಾನು ಇಲ್ಲಿ ದೀಪ ಹಚ್ಚಬೇಕು. ಸೊ ಇವಾಗ ನಾನು ಇಲ್ಲಿ ದೀಪ ಹಚ್ಚಿ ಎಲ್ಲ ಪೂಜೆ ಮುಗಿಸ್ತಾ ಇದ್ದೀನಿ. ಸೊ ನೋಡಿ 4 ಗಂಟೆಗೆ ಎದ್ದರೆ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ನನಗೆ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ. ಸೊ ನೋಡಿ, ಒಂದು ಪೂಜೆ ಮಾಡಿದರೆ ಒಂದು ಪಾಸಿಟಿವ್ನೆಸ್ ಯಾವ ಥರ ಇರುತ್ತೆ. ಬೆಳಿಗ್ಗೆ ಟೈಮ್ನಲ್ಲಿ 1 ಅವರ್ ಬೇಗ ಎದ್ದರೆ ಸಾಕು, ನಮಗೆ ಎಲ್ಲ ಕೆಲಸ ಮುಗ್ದೋಗುತ್ತೆ. ಸೊ ಇವತ್ತಿಂದು ನಾನು ಪೂಜೆ ಉಪ್ಪಿನ ದೀಪ ಯಾವ ಥರ ಮಾಡಿದೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ನೀವು ಕೂಡ ಶುಕ್ರವಾರ ಮಂಗಳವಾರ ನಾವು ಈ ಥರ ಪೂಜೆ ಮಾಡ್ಕೋಬೋದು. ಅದನ್ನು ನಾವು ನೆಕ್ಸ್ಟ್ ಮಂಗಳವಾರ ದಿನ ನಾವು ಪೂಜೆ ಮಾಡಬೇಕು ಅಂದರೆ ಸೊ ಹಿಂದಿನ ದಿನವೇ ನಾವು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು. ಯಾಕಂದರೆ ಮಂಗಳವಾರ ದಿನ ಉಪ್ಪನ್ನ ತೆಗೆದು ಚೆಲ್ಲಬಾರ್ದು. ಸೊ ಹಾಗಾಗಿ ಒಂದಿನ ಮುಂಚೆನೇ ನಾವು ಉಪ್ಪನ್ನ ತೆಗೆದು ಅದನ್ನ ಕ್ಲೀನ್ ಮಾಡಿಕೊಂಡು ದೀಪ ಎಲ್ಲ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆನೇ ನಾವು ಅದನ್ನ ರೆಡಿ ಮಾಡ್ಬೋದು. ಈವನ್ ಶುಕ್ರವಾರನೂ ಅಷ್ಟೇ, ಒಂದಿನ ಮುಂಚೆನೇ ನಾವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನಾವು ಅದನ್ನ ರೆಡಿ ಮಾಡಿ ಇಟ್ಕೋಬೇಕು. ಆದಷ್ಟು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಈ ದಿನ ನಾವು ಅದನ್ನ ಚೆಲ್ಲೋಕೆ ಹೋಗಬಾರ್ದು. ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ಥರ ಉಪ್ಪಿನ ದೀಪ ಮನೇಲಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ಸೊ ಆದಷ್ಟು ನಿಮಗೆ ಆಗಿಲ್ಲ, ಡೈಲಿ ಆಗಿಲ್ಲ ಅಂದ್ರೂ ಮಂಗಳವಾರ ಮತ್ತು ಶುಕ್ರವಾರ ನಾವು ಹಚ್ಬೋದು. ಆ್ಯಂಡ್ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು. ಈ ಉಪ್ಪಿನ ದೀಪ ಹಚ್ಚಿದ ಮೇಲೆ ಉಪ್ಪನ್ನ ಎಲ್ಲಿ ಬೇಕಲ್ಲಿ ಚೆಲ್ಲಬಾರ್ದು. ಆ್ಯಂಡ್ ಒಂದು ಮರದ ಕೆಳಗಡೆ ಯಾರು ಅಡ್ಡಾಡದೇ ಇರೋ ಜಾಗದಲ್ಲಿ ನಾವು ಇದನ್ನ ಹಾಕಬೇಕು. ಇಲ್ಲ ಮರ ಇಲ್ಲ, ಎಲ್ಲೂ ಹಾಕೋಕ್ಕಾಗಿಲ್ಲ ಅಂತಂದರೆ ಸೊ ನಾವು ಮನೆಯಲ್ಲೇ ನಾವು ಸಿಂಕ್ ಒಳಗಡೆ ಎಲ್ಲ ಪಾತ್ರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿರ್ತೀವಲ್ಲ, ಎಲ್ಲ ನೀಟಾಗಿ ಇದ್ಮೇಲೆ ಅಲ್ಲಿ ನಾವು ಇದನ್ನ ಸಿಂಕ್ ಒಳಗಡೆ ಹಾಕ್ಬೋದು. ಸೊ ಅಲ್ಲಿನೇ ನೀವೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ಪ್ಲೀಸ್ ಎಲ್ಲಿ ಬೇಕಲ್ಲಿ ಉಪ್ಪನ್ನ ತೊಗೊಂಬಂದು ಹಾಕೋದು ತಪ್ಪಾಗುತ್ತೆ. ಪ್ಲೀಸ್ ಆ ತಪ್ಪನ್ನ ನಾವು ಮಾಡಬಾರ್ದು. ಸೊ ಇವತ್ತಿನ ವ್ಲಾಗು ನಾನೆಲ್ಲ ಪೂಜೆನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಶುಕ್ರವಾರ ಆಗಿರೋದ್ರಿಂದ ಹೊಸ್ಲಿಗೂ ಕೂಡ ನಾನು ಇಲ್ಲಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ಸೊ ಅದು ತುಂಬ ಒಳ್ಳೆಯದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದೇ ಥರ ಡೈಲಿ ವ್ಲಾಗ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಪೂಜೆ ಕಂಪ್ಲೀಟ್ ಮಾಡೋಷ್ಟರಲ್ಲಿ 5:30 ಆಗೋಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.